ಎಲ್ರಿಗೂ ನಮಸ್ಕಾರ. ಪಕೋಡ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. 3 ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1/2 ಟೇಬಲ್ ಸ್ಪೂನ್ ಖಾರದ ಪುಡಿ, ಜೀರಿಗೆ ಪುಡಿ, 3 ಕಡ್ಡಿ ಕರ್ಬೇವಿನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಅದು ಹುಡಿಯಾಗಿ ಪಕೋಡ ಚೆನ್ನಾಗಿ ಬರುತ್ತೆ. ಈ ಥರ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಕೈಯಲ್ಲಿ ಬಿಡಿಸ್ಕೊಂಡ್ರೆ ಹುಡಿಯಾಗಿ ಚೆನ್ನಾಗಿ ಬರುತ್ತೆ ಪಕೋಡ. ಇಲ್ಲ ಅಂತಂದರೆ ಅದು ಬೋಂಡ ಥರ ಆಗಿಬಿಡುತ್ತೆ. ಸೊ ಇದಾದಮೇಲೆ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನೂ ಅಷ್ಟೇ ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ. ಯಾಕೆ ಅಂತಂದರೆ ಅದು ತಿನ್ನುವಾಗ ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಅದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟು ಈ ಸ್ಪೈಸಸ್ಸು, 1/2 ಟೇಬಲ್ ಸ್ಪೂನ್ ಜೀರಿಗೆ ಪೌಡ್ರು, ಮತ್ತು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಉಪ್ಪಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದಾದಮೇಲೆ ಸ್ವಲ್ಪ ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಕಡಲೆ ಹಿಟ್ಟು ನಮಗೆ ಎಷ್ಟು ಬೇಕೋ ಅದು ನೋಡಿ ಹಾಕ್ಕೋಬೇಕು. ನಾನು ಇದಕ್ಕೆ 4ರಿಂದ 5 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಈರುಳ್ಳಿ ಎಷ್ಟಿದೆ ಅದನ್ನು ನೋಡಿ ಹಾಕ್ಕೊಳ್ಳಿ. ನಾನು 3 ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿಗೆ ನಾನು ಒಂದು 4ರಿಂದ 5 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಏನಾಗುತ್ತೆ ಅಂತಂದರೆ ಕಡಲೆ ಹಿಟ್ಟು ಜಾಸ್ತಿ ಹಾಕ್ಕೊಂಬಿಟ್ರೆ ಅದು ಚೆನ್ನಾಗಿ ಬರೋಲ್ಲ. ಜಾಸ್ತಿ ಕಡಲೆ ಹಿಟ್ಟೆ ಅನಿಸುತ್ತೆ. ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ನಾನು ಇದಕ್ಕೆ ಯಾವುದೇ ಥರ ಸೋಡಾನ ಮಿಕ್ಸ್ ಮಾಡ್ತಾಯಿಲ್ಲ. ಸೋಡಾ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಅಂತಾರೆ. ನಮ್ಮ ಮನೇಲಿ ಮಗು ಇರೋದ್ರಿಂದ ಪಾಪುನು ತಿಂತಾನೆ ಅಲ್ವಾ, ಸೊ ಹಾಗಾಗಿ ನಾನು ಸೋಡಾ ಯೂಸ್ ಮಾಡ್ತಾಯಿಲ್ಲ. ಹಾಗೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೀರು ಅಷ್ಟೇ ಎಷ್ಟು ಬೇಕೋ ಅಷ್ಟೇ ಹಾಕ್ಕೋಬೇಕು. ಸ್ವಲ್ಪ ಕಲಿಸ್ಕೊಂಡು ಹಾಕ್ಕೊಳ್ಳಿ. ನೋಡಿ ಈ ಥರ ತಿಕ್ನೆಸ್ ಬರಬೇಕು. ಈ ಥರ ತಿಕ್ನೆಸ್ ಬಂದರೆ ಪಕೋಡ ಸೂಪರಾಗಿ ಬರುತ್ತೆ. ಇಷ್ಟಿದ್ರೆ ಸಾಕು, ನೋಡಿ ಹಾಕ್ಕೊಳ್ಳಿ. ನೆಕ್ಸ್ಟು ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊತಾ ಇದ್ದೀನಿ. ಇದರಲ್ಲಿ ಇನ್ನೊಂದು ಸೊಲ್ಯೂಷನ್ ಏನಪ್ಪ ಅಂತಂದರೆ ಎಣ್ಣೆನ ಎಷ್ಟು ಬೇಕೋ ಸ್ವಲ್ಪನೇ ಹಾಕ್ಕೊಳ್ಳಿ. ಜಾಸ್ತಿ ಕರೆದಿರೋ ಎಣ್ಣೆನ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಆ ಎಣ್ಣೆನ ಶೋಧಿಸ್ಕೊತಾರೆ, ಬಟ್ ಅದನ್ನು ಜಾಸ್ತಿ ದಿನ ಯೂಸ್ ಮಾಡಬಾರ್ದು. ನಾನಾದರೆ ಈ ಎಣ್ಣೆನ ಒಂದು 4 ದಿನಕ್ಕೆ ಮತ್ತೆ ಖಾಲಿ ಮಾಡಿಬಿಡ್ತೀನಿ ಅಡುಗೆಗೆಲ್ಲ ಯೂಸ್ ಮಾಡಿ. ಸೊ ನಾನು ಜಾಸ್ತಿ ಹಾಕ್ಕೊಂಡಿಲ್ಲ, ನೀವು ಟ್ರೈ ಮಾಡಿ. ಇವಾಗ ನೋಡಿ ಎಣ್ಣೆ ಕಾಯ್ತಿದೆ. ಇವಾಗ ಹಾಕೋಣ. ನೋಡಿ ನೀವು ಈ ಥರ ಯಾವ ಶೇಪ್ಗಾದರೂ ಹಾಕ್ಕೋಬೋದು. ಬೋಂಡ ಥರ ಹಾಕ್ಕೋಬೇಡಿ. ಈ ಥರ ಬಿಡಿಯಾಗಿ ಈರುಳ್ಳಿ ಎಲ್ಲ ಸಪ್ರೇಟ್ ಆಗೋ ಥರ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ ತಿನ್ನೋದಕ್ಕೆ. ಈ ಥರ ಹಾಕೊಂಡಾದಮೇಲೆ ಒಂದು 2 ಸೆಕೆಂಡ್ ಆದಮೇಲೆ ಸ್ವಲ್ಪ ಅದನ್ನು ಉಲ್ಟಾ ಮಾಡಿ. ಯಾಕೆ ಅಂತಂದರೆ ಅದು ತವಕ್ಕೆ ಅಂಟ್ಕೊಂಬಿಟ್ಟಿರುತ್ತೆ, ಸೀದೋಗ್ಬಿಡುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಇವಾಗ 2 ನಿಮಿಷ ಆಗಿದೆ. ನಾನು ಅದಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಇದನ್ನು ಉಲ್ಟಾ ಮಾಡ್ಕೊತಾ ಇದ್ದೀನಿ. ನೋಡಿ ಆಲ್ರೆಡಿ ಅಂಟ್ಕೊಂಬಿಟ್ಟಿದೆ ತವಾಗೆ. ಈ ಥರ ಉಲ್ಟಾ ಮಾಡ್ಕೊಳ್ಳಿ. ಆಮೇಲೆ ಇವಾಗ ಬೇಯಕ್ಕೆ ಬಿಡಿ. ಇವಾಗೇನು ಜಾಸ್ತಿ ಕೈ ಆಡಿಸ್ಬೇಡಿ. ಇವಾಗ ಬೇಯಕ್ಕೆ ಬಿಡಿ. ಸ್ವಲ್ಪ ಅದು ಕಲರ್ ಬಂದಮೇಲೆ ಹಂಗೆ ಶಿಫ್ಟ್ ಮಾಡ್ತಾಯಿರಿ. ನೋಡಿ ಇದು ಬೆಂದಿದೆ. ಇವಾಗ ಈ ಥರ ಬ್ರೌನ್ ಕಲರ್ ಬರಬೇಕು. ಇದು ಇವಾಗ ಕರೆಕ್ಟ್ ಪರ್ಫೆಕ್ಟಾಗಿ ಬೆಂದಿದೆ. ಕ್ರಿಸ್ಪಿಯಾಗಿ ಅನ್ನಿಸ್ತಿದೆ ಆಲ್ರೆಡಿ ನನಗೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ ಆಯಿಲ್ ಹಿಂಗೆ ಆಗಿಬಿಡುತ್ತೆ. ನಾನು ಹಂಗಾಗಿ ಜಾಸ್ತಿ ಹಾಕಲ್ಲ ಆಯಿಲು. ಕರ್ಬೇವಿನ ಸೊಪ್ಪು ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಮೇಲೆ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು. ನಿಮಗೆ ಬೇಕಂದರೆ ಕರ್ಬೇವಿನ ಸೊಪ್ಪು ಈ ಥರ ಎಣ್ಣೆಲಿ ಕರ್ಕೊಳ್ಳಿ. ಪಕೋಡ ಇದು ಒಂದು ಸಲ ಟ್ರೈ ಮಾಡಿ. ಯಾವಾಗಲೂ ಬೇಕ್ರಿ ಐಟಮ್ ತಿಂದು ಹೆಲ್ತ್ ಹಾಳಾಗುತ್ತೆ. ಈ ಥರ ಮನೇಲೇ ಮಕ್ಳಿಗೆ ಮಾಡ್ಕೊಳ್ಳೋದ್ರಿಂದ ಇದು ಸೋಡಾನೂ ಯೂಸ್ ಮಾಡಲ್ಲ ನಾವು, ಹೆಲ್ತ್ ಹಾಳಾಗೋದಿಲ್ಲ. ನೋಡಿ ಈ ಥರ ಬಂದಿದೆ ಫೈನಲ್ಲಾಗೆ. ತುಂಬ ಚೆನ್ನಾಗಿದೆ, ಕ್ರಿಸ್ಪಿಯಾಗಿದೆ. ಒಂದು ಸಲ ಟ್ರೈ ಮಾಡಿ. ಚೆನ್ನಾಗಿದ್ದರೆ ಲೈಕ್ ಮಾಡಿ. ಇದೇ ಥರ ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.